जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। राजे राजेश्वरी माता की जय। जय मंगलम जय नमः पार्वती शिव हर हर महादेव। गुरुर्ब्रह्मा गुरुर्विष्णु गुरुदेवो महेश्वरा। गुरुवे साक्षात् परब्रह्मा तस्मै श्री गुरवे नमः। तस्मै ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ, ಇಲ್ಲಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಕೈವಲ್ಯ ಪದ್ಧತಿ ಒಳಗಿಂದು ನೀತಿ ಕ್ರಿಯಾಚಾರ್ಯ ನಾಲ್ಕನೇ ಪದ್ಯ, ನೀತಿ ಕ್ರಿಯಾಚಾರ್ಯ ಮೂರನೇ ಪದ್ಯ, ನಾಲ್ಕನೇ ಐದನೇ ನುಡಿಯಲ್ಲಿ ಒಂದು ನುಡಿಯನ್ನಾಧಾರವಾಗಿಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇವೆ ಪುಣ್ಯಾತ್ಮರೇ. ಅದು ಯಾವುದು ಕೇಳಿದರೆ, ಮತಿಗೆ ಮಂಗಲವಿಹುದಾಹುದು ಉತ್ತಮರ ಸಂಘ. ಬಹು ಸುಂದರವಾಗಿ ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಮತಿಗೆ ಮಂಗಲವಿಹುದಾಹುದು ಉತ್ತಮರ ಸಂಘ. ಮತಿ ಅಂದರೆ ನಮಗೆ ಗುರ್ತಿಲ್ರಿ. ಮತಿ ಅಂದರೆ ಏನು? ಮತಿ ಅಂದರೆ ಶಾಸ್ತ್ರ ಪ್ರವಚನ ಕೇಳಿದವ್ರಿಗಷ್ಟ ಗುರ್ತಿರ್ತೈತಿ. ಪಾಪ ಹೊಲಕ್ಕೆ ಕೆಲಸಕ್ಕೆ ಹೋಗೋರು, ಮನ್ಯಾಗ ಹೆಣ್ಮಕ್ಳಿದ್ದವ್ರಿಗೆ ಮತಿ ಅಂದರೆ ಪಾಪ ಅವ್ರಿಗೇನು ಗೊತ್ತಿರಂಗಿಲ್ಲ. ಮತಿ ಅಂದರೆ ಬುದ್ಧಿ. ಬುದ್ಧಿಗೆ ಯಾರ ಸಂಘ ಬೇಕು ಅಂತ ಕೇಳಿದರೆ ಉತ್ತಮರ ಸಂಘ. ಸಂಘದೊಳಗೆ ಎರಡು ಅದಾವ್ರಿ. ಒಂದು ಉತ್ತಮರ ಸಂಘ, ಒಂದು ದುರ್ಜನರ ಸಂಘ. ಈಗನಕ ಸಂಘಗಳು ಭಾಳ ಆಗಿಬಿಟ್ಟವ. ಹಂಗೆ ಉತ್ತಮರ ಸಂಘವನ್ನು ಮತಿಗೆ ಮಂಗಲವಿಹುದಾಹುದು ಉತ್ತಮರ ಸಂಘ. ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಅಲ್ಲಿ ಶ್ರೀ ಗುರುವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ಅದರೊಳಗೂ ಹೇಳ್ಯಾರ, ಶಾಂತರೊಡನಾಡು. ಶಾಂತರು ಯಾರಿರ್ತಾರ್ರಿ ಅಂತ ಕೇಳಿದ್ರೆ ಮಹಾತ್ಮರು, ಉತ್ತಮರು. ಅವರ ಸಂಘವನ್ನು ನೀ ಮಾಡು. ದುಷ್ಟರ ಸಂಘ ಮಾಡಿದಪ್ಪ ಅಂತಂದ್ರೆ ನೀನು ಕೆಟ್ಟು ಹೋಗ್ತಿ. ಶೆರೆ ಕುಡಿಯವರ ಸಂಘ ಮಾಡಿ ಶರೀರ ಕಳ್ಕೊಂಡು ಹೋಗೋದು, ಮನಿ ಹೊಲ ಎಲ್ಲ ಮಾರಿಕೊಂಡು ಬಿಡೋದು. ಯಾಕೆ? ಶೆರೆ ಕುಡಿಯವ್ರ ಸಂಘ ಮಾಡಿದರೆ
ಇಸ್ಪೇಟಾಡೋದು, ಸೆರೆ ಕುಡಿದು ಇದನ್ನು ಮಾಡಿದರೆ ಯಾವ ಜನ್ಮದಾಗ ಉದ್ಧಾರ ಆಗಂಗಿಲ್ಲ. ಆಗಿನೇಳೆ ಕಷ್ಟ, ಅದು ಹೊಟ್ಟಿಗೆ ಹೊತ್ತಂಗಿಲ್ಲ. ಇದಕ್ಕೆ ದುಷ್ಟರ ಸಂಘ ಅಂದ್ರೆ ಸೆರೆ ಕುಡಿದು ಸ್ಪೇಟಾಡೋದು, ಇದಕ್ಕೇನಂದ್ರು ದುಷ್ಟರ ಸಂಘ. ಆ ದುಷ್ಟರ ಸಂಘವನ್ನು ನೀ ಮಾಡಬೇಡ. ನೋಡ್ರಿ, ದುಷ್ಟರ ಸಂಘ ಮಾಡಿದ್ರೆ ಲಗುನ ಹೋಗಿ ಬಿಡೋದಕ್ಕತೆ. ಇದು ಸಿಗಬಾರ್ದ ಸಿಕ್ಕತಿ ಜನ್ಮ, ಮನುಷ್ಯ ಜನ್ಮ. ಏನೋ ಕುಡ್ಡನ ಕೈಯಾಗ ಕಾಗಿ ಸಿಕ್ಕಂಗೆ ಸಿಕ್ಕತಿ. ಇದನ್ನು ಸದು ಉಪಯೋಗ ಮಾಡ್ಕೋರಿ. ಹಗಲೆಲ್ಲ ಹುಟ್ಟಿ ಬರಾಕ ಹುಲ್ಲ ಜನ್ಮಲ್ಲ ಅಂತಾರೆ. ದುಷ್ಟ ಚಟಗಳನ್ನು ಬಿಟ್ಟ ಮಹಾತ್ಮರ ಸಂಘವನ್ನು ಮಾಡಿ ಒಂದಿಟ್ಟು ಜ್ಞಾನ ಪಡೆದ ತಿಳ್ಕೊಂಡ ನೀವು ಮುಕ್ತರಾಗ್ರಿ. ಯಾಕೆ ಅದನ್ನು ಹೇಳೇ ಬಂದದಿವು, ಹಗಲೆಲ್ಲ ಹೇಳೋದಾಗೈತೆ. ಅದನ್ನು ವಚನ ಕೊಟ್ಟು ಬಂದಿವ ಪರಮಾತ್ಮನಿಗೆ. ಎಲ್ಲರೂ ತಿಳ್ಕೋರಿ. ತಾಯಿ ಗರ್ಭದಲ್ಲಿದ್ದಲ್ಲೇ ಪರಮಾತ್ಮನಿಗೆ ವಚನ ಕೊಟ್ಟು ಬಂದದಿವು. ಹೇ ಪರಮಾತ್ಮ, ಈ ಜಠರಾಗ್ನಿಗೆ ನಾ ಎಂದೆಂದೂ ಬರುವುದಿಲ್ಲ ಪ್ರತಿಜ್ಞೆ ಮಾಡಿ ಬಂದದಿವು ನಾವು. ಅದನ್ನು ಮರ್ತು ಈಗ ಕೂತದಿವು. ಈಗ ಚಂದ ಕಂಡತ್ ನಮ್ಗೆ ಪ್ರಪಂಚ. ಇದು ಸತ್ಯ ಅಂತ ಕೂತದಿವು ನಾವು. ಸತ್ಯ ಕಾಣಕತ್ತೈತಿದ. ಯಾವುದೂ ಸತ್ಯ ಅಲ್ಲ, ಎಲ್ಲ ಮಿಥ್ಯ. ಜಗನ್ಮಿಥ್ಯ, ಬ್ರಹ್ಮ ಒಂದ ಸತ್ಯ. ಇದು ಸತ್ಯ ಕೂತದಿವ. ಹೋಗುವ ವಯಸ್ಸಲ್ಲ ಹಾದು. ಇಲ್ಲದ ಸಂಘ ಮಾಡಿ ಮಟ್ಟಿ. ಅದಕ್ಕೆ ಪುಣ್ಯಾತ್ಮರೇ, ಒಳ್ಳೆಯವರ ಸಂಘವನ್ನು ಮಾಡ್ರಿ. ಸಂಘ ಮಾಡಿದ್ರೆ ಇನ್ನೂ 4 ವರ್ಷ ಆಯುಷ್ಯ ಹೆಚ್ಚಕ್ಕವ ನಿಮ್ಗೆ. ಮಹಾತ್ಮರ ಸಂಘವನ್ನು ಮಾಡಿದ್ರಿ ಅಂದ್ರೆ ಎಂಥ ಕೊಡ್ಲಿಗಳ 7 ರಂಜನಿಗೆ ಹಳ್ಳವನ್ನು ತುಂಬಿರತಕ್ಕಂಥ ರತ್ನಾಕರ ನಾರದರ ಸಂಘವನ್ನು ಮಾಡಿ ವಾಲ್ಮೀಕಿ ಋಷಿಯಾದರು. ಋಷಿ ಎನಿಸ್ಕೊಂಡ್ರವರು. ಒಂದಲ್ಲ ಎರಡಲ್ಲ 7 ರಂಜನಿಗೆ ಹಳ್ಳವನ್ನು ತುಂಬಿದ್ರು. ಅಷ್ಟ ಪ್ರಾಣಗಳನ್ನು ತಗೊಂಡಿದ್ರತ್ತವರು. ಅವರ ಪ್ರಾಣ ತಗೊಳ್ಳೋದು, ಆ ಇದ್ದ ದ್ರವ್ಯ ಕಸ್ಕೊಳ್ಳೋದು, ಒಂದು ಹಳ್ಳ ರಂಜುನಿಗೆ ಒಳಗೆ ಉಗಿದು, ಹಿಂಗೆ ಮಾಡಿ 7 ರಂಜುನಿಗೆಯನ್ನು ತುಂಬಿಸಿದ್ರತ್ತವರು. ನಾರದ ಮಹಾಋಷಿಯಿಂದ ಅವರೇನಾದರೂ ವಾಲ್ಮೀಕಿ ಋಷಿಯಾದರು. ಶ್ರೀರಾಮಾಯಣವನ್ನು ಬರೆಯುವಂಥವರಾದರು. ನೋಡ್ರಿ ಎಂಥ ಋಷಿ ರೀ. ಮೊದಲು ಮಾಡಿದ್ದು ಹೋತದ. ಸಂಘದಿಂದ ಋಷಿಯಾದ್ರವ್ರ. ಪುಣ್ಯಾತ್ಮರೇ, ನಾವು ಸಂಘ ಜರ್ಕರ್ತ ಮಾಡಿದೀವಿ ಅಂದ್ರೆ ನಾವು ಆಗಕ್ಕೆ ಬರ್ತತೆ. ನಾವು ಸಂಘ ಮಾಡುವಲ್ಲಿವು, ಆ ಕಡೆ ಮಾರಿ ತಿರುಗಿಸುವಲ್ಲಿವು ನಾವು. ಯಾಕೆ ಇದ ರುಚಿ ಹೆಚ್ಚೈತಿ ನಮಗೆ. ಚಲೋ ಅನ್ನಿಸ್ತತಿ, ಚಂದ ಅನ್ನಿಸ್ತತಿ. ಈಗ ಚಂದ ಅನ್ನಿಸ್ತತಿ, ನಾಳೆ ಅಲ್ಲೇನು ಜರ್ತಿ ಕೊಡುದ. ಯಮರಾಜನಂತಲ್ಲಿ ಹೋಗಿ ಏನು ಜಡ್ತಿ ಕೊಡುದಲ್ಲೇ ಪರಮಾತ್ಮ ಕೇಳ್ತಾನ. ಏನು ಹೇಳಿದ್ದಿ, ಏನು ಮಾಡಿ ಬಂದಿ, ಏನು ಮಾಡೇದಿ, ಅಲ್ಲೆಲ್ಲ ಜವಾಬು ನಡೀತಾವ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ನೀವೆಲ್ಲರೂ ಸತ್ಸಂಗವನ್ನು ಮಾಡಿರಿ. ಊರಾಗ ಒಂದು ಸತ್ಸಂಗ ಇರಬೇಕ, ಊರಿಗೊಂದು ಮಠ ಇರಬೇಕತ್ತ. ಮನೆಯಾಗ ಒಬ್ಬ ಹಿರಿಯರು ಇರಬೇಕತ್ತ. ಊರಿಗೊಂದು ಮಠ ಇರಲಿಕ್ಕೆ ಬೇಕು. ಹೀಗಿರುವಾಗ ನೀವು ಸಜ್ಜನರ ಸಂಘವನ್ನು ಮಾಡಕ್ಕೆ ಕಲೀರಿ ಪುಣ್ಯಾತ್ಮರೇ. ಯಾರು ಗೋಪಾಲಕರು
ಶ್ರೀಕೃಷ್ಣ ಪರಮಾತ್ಮನ ಸಂಘವನ್ನು ಮಾಡಿದರು ಗೋಪಾಲಕರು. ಕೃಷ್ಣ ಪರಮಾತ್ಮನನ್ನು ಸಂಘ ಮಾಡಿ ಆಕಳುಗಳು ಹೊಡ್ಕೊಂಡು ಅವನ ದನ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆಕಳುಗಳು ಮೇಯ್ಸಾಕೆ ಅವ್ರ ಬೆನ್ನು ಹತ್ತಿ ಹೋಗ್ತಿದ್ರು. ತಮ್ಮೊಳಗೆ ತಗೊಂಡ್ರು, ನೀನು ಬಾ ಎಲ್ಲರೂ ಕೂಡ ಆಕಳ ಕಾಯಿನು ಅಂಥೇಳಿ ಸಂಘ ಮಾಡಿದರು ಗೋಪಾಲಕರು. ಸಂಘ ಮಾಡಿದಾಗ ದೇವ್ರುಗಳಿಗೆ ಒಮ್ಮೊಮ್ಮೆ ದುಷ್ಟು ಬುದ್ಧಿ ಬರ್ತೈತಿ. ಮಚ್ಚರ ಬುದ್ಧಿ ಭಾಳ ಕೆಟ್ಟ್ರಿ. ಬುದ್ಧಿ ಬಲಶಾಲಿ ಅಲ್ಲ, ಬುದ್ಧಿಯಿಂದ ಕರ್ಮವನ್ನು ಗೆದ್ದೆನೆನಬೇಡ. ಕರ್ಮವು ಬುದ್ಧಿಯನ್ನು ಬುದ್ಧಿ ಕೊಲ್ಲುವುದು ಸರ್ವಜ್ಞ. ಸರ್ವಜ್ಞ ಹೇಳ್ಯಾನ್ರಿ ಈ ವಚನ. ಬುದ್ಧಿ ಬಲಶಾಲಿ ಅಲ್ಲ, ಬುದ್ಧಿವಂತದಾನ ಭಾಳ, ಊರಾಗ ಭಾಳ ಶಾಣೆ ಅದಾನ. ಆದ್ರೆ ಕರ್ಮ ಫಲ ಕೊಡಕ್ಕೆ ಬತ್ತಂದ್ರೆ ಆ ಒಳ್ಳೆ ಬುದ್ಧಿಯನ್ನು ಗುದ್ದಿ ಕೊಲ್ತತ್ತಿದ ಕರ್ಮ. ಹೀಗಿರುವಾಗ ಆ ಆಕಳ ಕಾಯು ಸಂದರ್ಭದಲ್ಲಿ ಎಲ್ಲರೂ ಆಟ ಆಡ್ತಿದ್ರು. ಕೃಷ್ಣನ ಕರ್ಕೊಂಡು ಆಟ ಆಡ್ತಿದ್ರು. ಆಟ ಆಡುತ್ತಿರುವಾಗ ಬ್ರಹ್ಮ ಏನು ಮಾಡಿದ? ಬ್ರಹ್ಮ ಕೃಷ್ಣಗೆ ಬುದ್ಧಿ ಕಲಿಸ್ಬೇಕಂದವ. ಕೃಷ್ಣಗೆ ಏನು ಕಲಿಸ್ತಾನೆ ಬುದ್ಧಿ? ಕೃಷ್ಣ ಯಾರದಾನ ಅನ್ನೋದು ಗೊತ್ತಬೇಕಲ್ಲ. ತಾನೂ ದೇವ್ರ, ಆದರೂ ಕೂಡ ಮಚ್ಚರ ಬುದ್ಧಿ ಬಂದಿತ್ತವನಂತಲೇ. ಬಂಧುಗಳೇ, ಕೃಷ್ಣಗೆ ಬುದ್ಧಿ ಕಲಿಸಬೇಕಂಥೇಳಿ ಪರ್ವತದ ಮರಿಗೆ ಕೊತ್ತ ಕೆರೆಯಿಂದ ಎಲ್ಲ ಆಕಳುಗಳನ್ನು ತಗೊಂಡು ಹೋದವ. ಎಲ್ಲೋ ಮುಚ್ಚಿಟ್ಬಿಟ್ಟ ಪರ್ವತದಿಂದ. ಆ ಪರ್ವತದಿಂದ ಮುಚ್ಚಿಡಾನ. ಹುಡುಗರು ಗೋಪಾಲಕರಂದರು, ಕೃಷ್ಣ ಆಕಳುಗಳು ಒಂದೂ ಇಲ್ಲ, ಎಲ್ಲಿ ಹೋದು, ಹೆಂಗೆ ಮಾಡೋದು? ಆ ಗೋಪಾಲಕರ ಬಡ್ಕೊಳಕತ್ತಿದ್ರಿ. ಆಕಳುಗಳ ಇಲ್ಲ, ಒಂದೂ ಇಲ್ಲ, ಹೆಂಗೆ ಮಾಡೋದು? ಮನೆಗೆ ಹೋಗಿ ಏನು ಹೇಳೋದು? ಕೃಷ್ಣ ಹೆಂಗೆ ಮಾಡೋನು ಅಂದ್ರೆ. ಆವಾಗ ಕೃಷ್ಣಗೆ ತಿಳಿತ ಇವ ಮುಚ್ಚಿಟ್ಟಾನ ಅಂಥೇಳಿ ಗೊತ್ತಿತ್ತು. ಅವನ್ಯಾಕೆ ಇವ್ ಕೇಳಕ್ಕೆ ಹೋಗ್ತಾನ? ಬ್ರಹ್ಮದೇವನಿಗೆ ಕೇಳಕ್ಕೆ ಹೋಗಲಿಲ್ಲ, ಆಕಳ ತಗೊಂಡು ಬರಕ್ಕೆ ಹೋಗಲಿಲ್ಲ. ಕೃಷ್ಣ ಪರಮಾತ್ಮ ಈ ಗೋಪಾಲಕರ ಗೋಣಿನ ಚೀಲಗಳು ಸಹಿತ ಓದಿದ್ದವ, ಓದು ಮುಚ್ಚಿಟ್ಟಿದ್ದ. ಏನು ಮಾಡ್ತಾನೆ ಮಾಡಲಿ ಕೃಷ್ಣ ಅಂಥೇಳಿ. ಹೀಗಿರುವಾಗ ಆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ ಅಂದ್ರೆ, ಗೋಣಿನ ಚೀಲನೂ ತಾನ ಅದ, ಆಕಳುಗಳು ತಾನ ಅದ, ಎಲ್ಲ ರೂಪ ತೊಟ್ರಿ ಪರಮಾತ್ಮ. ಕೃಷ್ಣಂದ್ರೆ ಸಾಮಾನ್ಯ ಇಲ್ಲ, ಮಹಾವಿಷ್ಣುವಿನ ಅವತಾರ. ಗೋಣಿನ ಚೀಲನು ತಾನ ಅದ, ಆಕಳುಗಳು ತಾನ ಅದ. ನಡ್ರಿ ಹೋಗುಣ ಮನೆಗೆ ಒಂದು ಆಕಳ ಹೊಡ್ಕೊಂಡು. ತಾ ಇರುವಂಗ ಇದ್ದ. ನಡ್ರಿ ಹೋಗುಣ ಅಂದ ಹುಡುಗರಿಗೆ, ಗೋಪಾಲರಿಗೆ. ಹೋದ್ರು. ಆಕಳುಗಳು ತಮ್ಮ ಮನೆಗೆ ಹೋದ್ರಿ. ಅವ ಹೋದಾಗ ಮನೆಗೆ ಹೋದಗಳೇ ಆಕಳ ಹಿಂಡಕ್ಕೆ ಕೂತ್ರ ತಮ್ಮ ತಾಯಿಗಳು ದಿನಸಾಲು ಆಕಳ ಹಿಂಡವರಲ್ಲ, ಆಕಳ ಹಿಂಡಕತ್ತಿರತ್ತ. ದಿನ ಎಷ್ಟು ಹಿಂಡತಿತ್ತು ಅಷ್ಟು ಹಿಂಡಲಿಲ್ಲ. ತಾವ ಹಿಂಡಿದ್ದು ಗಡಿಗೆ ತುಂಬಿ ಬೀಳಕ್ಕೆ ಹತ್ತಿದ್ವತ್ತು. ಹಂಗೆ ಹಿಂಡುದ ಹಾಲು ಬರಕ್ಕೆ ಹತ್ತಿದ್ವತ್ತು. ಅಲ್ಲ, ಇಂದು ಎಲ್ಲಿ ಮೇಯಿಸ್ಕೊಂಡು ಬಂದರಿ? ಹೊಟ್ಟೆ ತುಂಬೈತನ? ಆಕಳುಗಳು ಭಾಳ ಹಿಂಡಾಕತ್ತವು ಅಂದ್ರತ್ತವ್ರು ತಾಯಿಗಳು. ವಿಚಿತ್ರ ಆತವರಿಗೆ. ಯಾಕೆ? ಅಲ್ಲಿ ಪರಮಾತ್ಮನ ಇದ್ದ, ಶ್ರೀಕೃಷ್ಣನ ಇದ್ದ, ಆಕಳನು ತಾನಾಗಿದ್ದ, ಗೋಣಿನ ಚೀಲನು ತಾನಾಗಿದ್ದ. ಆವಾಗ
ಬ್ರಹ್ಮದೇವನಿಗೆ ನಾಚಿಕೆ ಬತ್ತತ್ತ, ಮ್ಯಾಲ ಮಾಡಿದ ಮಾರಿ ತಳಗಾತತ್ತ, ಹೊಂಟದ್ದು ಹೋಗಿಬಿಟ್ಟತ್ತ. ಕೃಷ್ಣನಂಗೆ ಯಾರಿಗೆ ಆಗುವುದಿಲ್ಲ ಅಂದತ್ತು. ಅದಕ್ಕೆ ಪುಣ್ಯಾತ್ಮರೇ, ಬುದ್ಧಿ ಒಮ್ಮೆ ನಮ್ಮದು ಕೆಡ್ತತಿ, ಅದನ್ನು ಕೆಡುಬಿಡಂಗಿಲ್ಲ. ಅದಕ್ಕೆ ಬುದ್ಧಿ ಬಲಿಶಾಲಿ ಅಲ್ಲ. ಬುದ್ಧಿಯಿಂದ ಕರ್ಮವನ್ನು ಗೆದ್ದೆನೇನು ಬೇಡ. ಕರ್ಮವು ಬುದ್ಧಿಯನ್ನು ಗುದ್ದಿ ಕೊಲ್ಲುವುದು ಸರ್ವಜ್ಞ. ಸರ್ವಜ್ಞ ಹೇಳನ್ರಿ ಇದನ್ನು ವಚನ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ಯದ ಅಂತ ಕೇಳಿದ್ರೆ, ಸತ್ಸಂಗವನ್ನು ಮಾಡಬೇಕು, ಸತ್ಯವಂತರ ಸಂಘವನ್ನು ಮಾಡಬೇಕು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ. ಚಿಂತೆನೂ ಇಲ್ಲ, ಯಾವ ತೀರ್ಥಯಾತ್ರೆಗೂ ಹೋಗೋದು ಬೇಕಾಗಿಲ್ಲ. ಅದಕ್ಕೆ ಮತಿಗೆ ಮಂಗಲ ವಿಹುದಾಹುದು ಉತ್ತಮರ ಸಂಘ. ಹಂಗೆ ಪುಣ್ಯಾತ್ಮರೇ ಉತ್ತಮರ ಸಂಘವನ್ನು ಮಾಡಿಕೊಂಡು ನಾವು ನೀವು ಏನು ಮಾಡೋದಂದ್ರೆ ಮುಕ್ತರಾಗೋಣ ಅಂಥೇಳಿ ಎಲ್ಲ 2 ಅಲ್ಪವಾಕ್ಯವನ್ನು ಸದ್ಗುರುನಾಥನ ಚರಣಕ್ಕೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.